ರಾಜಕೀಯ ಜೀವನದಲ್ಲಿ ನೀವು ಸಂತೃಪ್ತಿ ಅಂತ ಅಂದ್ಕೊಂಡಿರಿ, ಇನ್ನೂ ಕಠಿಣ ಅಂತ ಅನ್ಸಾತೆ? ರಾಜಕೀಯ ಸಂತೃಪ್ತಿ ಅನ್ನೋದೇ ಇಲ್ಲ. ನೋ ಸಂತೃಪ್ತಿ. ಯಾಕೆ ಸಂತೃಪ್ತಿ ಇಲ್ಲ ಅಂತಂದ್ರೆ ಮುನ್ಸಿಪಾಲ್ಟಿ ಮೆಂಬರ್ ಆದವ ಅಧ್ಯಕ್ಷ ಆಗ್ಬೇಕಂತಾನ, ಮುನ್ಸಿಪಾಲ್ಟಿ ಅಧ್ಯಕ್ಷ ಆದವ MLA ಆಗ್ಬೇಕಂತಾನ, MLA ಆದವ ಮಿನಿಸ್ಟರ್ ಆಗ್ಬೇಕಂತಾನ, ಮಿನಿಸ್ಟರ್ ಆದವ ಮುಖ್ಯಮಂತ್ರಿ ಆಗ್ಬೇಕಂತ. ಇದಕ್ಕೆ ಸಂತೃಪ್ತಿ ಅನ್ನೋದಕ್ಕೆ ಇದಕ್ಕೆ ಎಂಡ್ ಇಲ್ಲ. ಇದು ಎಂಡ್ ಆರ್ ಸ್ಟಾರ್ಟ್ ಯಾರ ಕೈಗದಂತಂದ್ರೆ ಜನಸಾಮಾನ್ಯರ ಕೈಯಾಗೈತಿ, ಮತಬಾಂಧವ್ರ ಕೈಗೈತಿ. ಇದು ನಮ್ಮ ಕೈಯಾಗಿಲ್ಲ. ನಮ್ದು ಬರೇ ಜನಸೇವೆ ಮಾಡೋದು ಅಷ್ಟೇ. ಆಯ್ಕೆ ಮಾಡೋದು ಯಾರ ಕೈಗೈತಿ ಅಂದ್ರೆ ಅದು ಮತದಾರರ ಅಷ್ಟೇ ಅದು ಹಕ್ಕೈತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಾಗ ಬರೆದಾರ, ಮತದಾರರೇ ಈ ದೇಶದ ಇವತ್ತು ಹಣೆ ಬರವನ್ನು ಬರೆಯುವಂಥ ಶಕ್ತಿ ಯಾರಿಗೈತಿ ಅಂತಂದ್ರೆ ಅದು ಮತಬಾಂಧವ್ರಿಗೆ ಐತಿ. ಅವ್ರು ಆಯ್ಕೆ ಮಾಡೋದು ಮಾತ್ರ ನಾವು ಜನಸೇವೆ ಮಾಡ್ಬೋದು. ಆದರೆ ಈಗ ಇವತ್ತಿನ ಮಟ್ಟಿಗೆ 2 ವರ್ಷದ 1 ತಿಂಗಳ ನನ್ನ ಶಾಸಕನ ಅವಧಿಯಲ್ಲಿ ನಾವು ಸಂತೃಪ್ತಿಯಿಂದ ಕೆಲಸ ಮಾಡ್ಲಕತ್ತೀನಿ ಅಂತ ಮಾತ್ರ ನಿಮ್ಗೆ ಹೇಳ್ಬೋದು. 2 ವರ್ಷದ 1 ತಿಂಗಳ ಕಾಲಾವಧಿಯಲ್ಲಿ ಅತ್ಯಂತ ಸಂತೃಪ್ತಿಯಿಂದ, ಅಭಿವೃದ್ಧಿಪರ ಚಿಂತನೆಯಿಂದ, ಮತಕ್ಷೇತ್ರಕ್ಕೆ ಏನೇ ಒಂದು ವಿಶೇಷವಾದ ಯೋಜನೆಗಳನ್ನು ತರಬೇಕು, ಜನರಿಗೆ ಸಂತೃಪ್ತಿ ಪಡಿಸುವಂಥ ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಅನ್ನೋದು ನನ್ನನ್ನು ಕಳಕಳಿ ಐತಿ. ಆ ಪ್ರಕಾರ ಎಲ್ಲ ಹಿರಿಯರ ಮಾರ್ಗದರ್ಶನ, ಕಾರ್ಯಕರ್ತರ ಮುಖಂಡರ ಸಲಹೆ ಸೂಚನೆ ಅದರ ಮೇರೆಗೆ ನಾ ಏನದ 2 ವರ್ಷದ 1 ತಿಂಗಳು ನನ್ನ ಅಧಿಕಾರದಲ್ಲಿ ನಾ ಮಾಡಿ. ಸಿಂದಗಿ ಕ್ಷೇತ್ರದಲ್ಲಿ ನೀವು ಅನೇಕ ಕೆಲಸ ಕಾರ್ಯಗಳು ಮಾಡಿದ್ದೀರಿ, ರಸ್ತೆ ಆಗಿರ್ಬೋದು, ಉದ್ಯಾನವನ ಆಗಿರ್ಬೋದು. ಅದೇ ಥರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಗ್ರಂಥಾಲಯಗಳನ್ನು ವ್ಯವಸ್ಥೆ ಮಾಡಬೇಕಂತ ಏನಾದರೂ ಇದೆ? ಗ್ರಂಥಾಲಯಗಳು ಪ್ರತಿಯೊಂದು ಗ್ರಾಮ ಪಂಚಾಯತಿ, ನನ್ನ ಮತಕ್ಷೇತ್ರಕ್ಕೆ ವ್ಯಾಪ್ತಿ ಬರುವಂಥ 29 ಗ್ರಾಮ ಪಂಚಾಯತಿಗಳಲ್ಲಿ ಸಹಿತ ಗ್ರಂಥಾಲಯಗಳು. ಆದರೆ ಗ್ರಂಥಾಲಯ ಕಟ್ಟಡಗಳು ಇವತ್ತು ಶಿಥಿಲಗೊಂಡವು. ಅದಕ್ಕೆ ನಾವು ಸರ್ಕಾರಕ್ಕೆ ವಿಶೇಷವಾದ ಒಂದು ಮನವಿ ಕೊಟ್ಟಿದ್ವಿ. ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ದಲ್ಲಿ ಗ್ರಂಥಾಲಯಗಳು ಆಗಬೇಕು ಅಂತ ಅನ್ನೋದು ನಮ್ಮದೊಂದು ಕಳಕಳಿ. ಅದ್ರ ಜೊತೆಗೆ ಇವತ್ತು ಆಲ್ಮೇಲ್ ಪಟ್ಟಣದಲ್ಲಿ ಬಹುದಿನಗಳಿಂದ ಆಲ್ಮೇಲ್ ಜನತೆ ಬೇಡಿಕೆ ಐತಿ. ಅಲ್ಲೊಂದು ಗ್ರಂಥಾಲಯ, ಹಳೆಯ ಗ್ರಂಥಾಲಯ ಇತ್ತು, ಅದೆಲ್ಲ ಶಿಥಿಲಗೊಂಡಿತ್ತು. ನಾವು ಅದಕ್ಕೊಂದು 25 ಲಕ್ಷ ರೂಪಾಯಿ ವಿಶೇಷವಾದ ಅನುದಾನ ಕೊಟ್ಟು ಆ ಗ್ರಂಥಾಲಯ ಸಹಿತ ಹೊಸ ಗ್ರಂಥಾಲಯ ಕಟ್ಟಿಸ್ಬೇಕು ಅನ್ನೋದು ಮುಂಬರುವ ದಿನಗಳಲ್ಲಿ ಕಾರ್ಯಗತಗೊಳಿಸ್ತೀವಿ. ಅದ್ರ ಜೊತೆಗೆ ಸಿಂದಗಿ ನಗರದ ಬಸ್ ಸ್ಟ್ಯಾಂಡ್ ಇರುವಂಥ ಗ್ರಂಥಾಲಯಕ್ಕೆ ವಿಶೇಷ ಅನುದಾನ 1 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ. ಅಂದ್ರೆ ಹಳೆಯ ಗ್ರಂಥಾಲಯ 50 ವರ್ಷಗಳ ಹಿಂದೆ ಕಟ್ಟಿರುವಂಥ ಗ್ರಂಥಾಲಯ ಇವತ್ತು ಸಿಂದಗಿ ನಗರದಲ್ಲಿ 16,000 ಜನ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ತಾಲೂಕಿನಿಂದ, ಹಳ್ಳಿಗಳಿಂದ ಸಿಂದಗಿ ಒಳ್ಳೆಯ ಶಿಕ್ಷಣದ ಕ್ಷೇತ್ರ ಐತಿ, ನಾವು ಇಲ್ಲೇ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಇವತ್ತು ವಿದ್ಯಾರ್ಥಿನಿಯರ ಏನು ಕನಸೈತಿ. ಅದ್ರ ಜೊತೆಗೆ ಅವರು ಗ್ರಂಥಾಲಯಕ್ಕೆ ಹೋಗೋದ್ರಿಂದ ಹೊಸ ವಿಚಾರ, ಇವತ್ತು ಪಠ್ಯ ಪುಸ್ತಕ ಓದೋದು ಬೇರೆ, ಗ್ರಂಥಾಲಯಕ್ಕೆ ಹೋಗೋದು ಅಭ್ಯಾಸ ಮಾಡೋದ್ರಿಂದ ಡಿಫ್ರೆಂಟ್ ಎಜುಕೇಷನ್ ಸಿಗ್ತೈತಿ. ಆ ಡಿಫ್ರೆಂಟ್ ಎಜುಕೇಷನ್ ಇವತ್ತು ವಿದ್ಯಾರ್ಥಿನಿಯರಿಗೆ ಸಿಗಲಿ ಅಂತ ಅನ್ನೋ ಸಂಬಂಧ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಸುಸಜ್ಜಿತವಾದ ಗ್ರಂಥಾಲಯ ಸಿಂದಗಿ ನಗರದಲ್ಲಿ ಇನ್ನು ಕೇವಲ 6 ತಿಂಗಳಲ್ಲಿ ನಾನು ನಿರ್ಮಾಣ ಮಾಡಿಕೊಡ್ತೀನಿ. ಅದ್ರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಗ್ರಂಥಾಲಯದಲ್ಲಿ ಇವತ್ತು ಒಳ್ಳೊಳ್ಳೆ ಪುಸ್ತಕಗಳು, ಇವತ್ತು ಹಿರಿಯ ಸಾಹಿತಿಗಳದಿರ್ಬೋದು, ಕ್ರೀಡಾಪಟುಗಳದಿರ್ಬೋದು, ದೊಡ್ಡ ದೊಡ್ಡ ಸಾಧನೆ ಮಾಡಿರುವಂಥ ಮಹಾನ್ ವ್ಯಕ್ತಿಗಳ ಒಂದು ಪುಸ್ತಕಗಳನ್ನು ಪ್ರತಿಯೊಂದು ಗ್ರಂಥಾಲಯದಲ್ಲಿ ಇಡಬೇಕು. ನಮ್ಮ ಮಕ್ಕಳು ಅವರ ಜೀವನ ಚರಿತ್ರೆ ಓದೋದ್ರಿಂದ ಇವತ್ತು ಅವರಿಗೂ ಸಹಿತ ಅವರ ಒಂದು ವ್ಯಕ್ತಿತ್ವದಲ್ಲಿ, ಅವರ ಜೀವನದಲ್ಲಿ ಒಂದು ಪ್ರೇರಣೆ ಶಕ್ತಿ ಆಗ್ತಿತ್ತು ಅನ್ನೋದು ಒಂದು ಇಚ್ಛಾಶಕ್ತಿ ಅನುಗುಣವಾಗಿ ನಾನು ಗ್ರಂಥಾಲಯಕ್ಕೆ ಹೆಚ್ಚಿನ ಒತ್ತು ಕೊಡ್ಲಕತ್ತೀನಿ. ಗ್ರಂಥಾಲಯದ ಜೊತೆಗೆ ಶಿಕ್ಷಣಕ್ಕೂ ಹೆಚ್ಚು ಒತ್ತು ಕೊಡ್ಲತ್ತೀನಿ. ಇವತ್ತು ಪ್ರತಿಯೊಂದು ಪ್ರಾಥಮಿಕ ಶಾಲೆಗಳು, ಪ್ರೌಢಶಾಲೆಗಳಿಗೆ ವಿಶೇಷವಾದ ಅನುದಾನ ತರಬೇಕು. ಅಲ್ಲಿರುವಂಥ ಇವತ್ತು ಶೌಚಾಲಯ ಇರ್ಬೋದು, ಆಟದ ಮೈದಾನ ಇರ್ಬೋದು, ಗ್ರಂಥಾಲಯಗಳನ್ನು ಅಭಿವೃದ್ಧಿಪಡಿಸ್ಬೇಕು ಅನ್ನೋದು ನನ್ನೊಂದು ಕನಸೈತಿ. ಮುಂದಿನ ದಿನಮಾನಗಳಲ್ಲಿ ಆ ಕಾರ್ಯ ಸಹಿತ ಅತ್ಯಂತ ಒಳ್ಳೆಯ ರೀತಿಯಿಂದ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.